ಸೊ ಎಲ್ಲ ಫ್ರೆಂಡ್ಸ್ ಹೇಗಿರಪ್ಪ ಎಲ್ಲ ನೀವೆಲ್ಲ ಮಸ್ತ್ ಇರ್ಬೋದು ಬಿಡ್ರಿ. ನೀವು ಅನ್ಕೋಬೋದು ಇವೇನ್ರಿ ಮುಖ ನೋಡ್ರಿ ಈಗ ಎದ್ದು ಬಂದಾನಂತ ನೀವು ಅನ್ಕೋಬೋದು. ಹೌದ್ರಿ, ನಾ ಈಗ ಜಸ್ಟ್ ಎದ್ದು ಬಂದೆ. ಈಗ ನೋಡ್ರಿ ಟೈಮ್ ನೋಡ್ರಿ ಈಗ ಎಷ್ಟಾದ್ರಿ, ಈಗ 6 ಆಗಿದೆ. 1 ತಾಸು ಮಕ್ಕೊಂಡಿದ್ದೆ. ಕಾಲೇಜ್ ಎಷ್ಟು 4:30 ಬಿಟ್ಟಿತ್ತು. ಬಂದು ಒಂದು 15 ನಿಮಿಷ ಫೋನ್ ನೋಡಿದೆ ಮತ್ತು ಹಂಗೆ ಮಕ್ಕೊಂಡ್ಬಿಟ್ಟಿದ್ದೆ. ಗೊತ್ತಾಗಿಲ್ರಿ ಹೆಂಗೆ ಮಕ್ಕೊಂಡೆ ಅಂತ. ಇರ್ಲಿ ಬಿಡ್ರಿ, ಅದು ಬೇರೆ ಪಾತು. ಅದೊಂದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ನಿಮ್ಗೆ ಹೆಂಗೆ ಇರ್ತದೆ, ನಮ್ಮ ಇಡೀ ರೂಟೀನ್ ಹೆಂಗಿರ್ತದೆ, ನಿಮ್ಗೆ ಹೆಂಗೆ ಸುಸ್ತಾಗ್ತದೆ, ಹೆಂಗೆ ಅಸೈನ್ಮೆಂಟ್ ಕೊಡ್ತಾರಪ್ಪ ಬರೆಯೋದಿಲ್ಲ, ಅವೆಲ್ಲ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಈ ವಿಡಿಯೋದಲ್ಲಿ ನಾವು ಹೇಳ್ತೀನಿ ಸರ್ವೈವಲ್ ಆಫ್ ಫಸ್ಟ್ ಇಂಟರ್ನಲ್ಸ್ ಹೇಗೆ ಅಂತ. ಸೊ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸೊ ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫಸ್ಟ್ ಸ್ಟಾರ್ಟ್ ಮಾಡಬೇಕಂತಂದರೆ ಅದು ಡೇಟ್ ಆ್ಯಂಡ್ ಅನೌನ್ಸ್ಮೆಂಟಿಂದ ಸ್ಟಾರ್ಟ್ ಮಾಡೋದಂತ. ಯಾವಾಗ ಅನೌನ್ಸ್ ಆಯಿತು ಇಂಟರ್ನಲ್ಸ್ ಅಂತ. ಸೊ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮದು ಅಕ್ಟೋಬರ್ ಮಂತಿಂದ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ಪೋರ್ಷನ್ ಎಲ್ಲ. ಆದರೆ ನೀವು ಅದೇನಂತೀರಲ್ಲ ಎಕ್ಸಾಮ್ಸ್ ನಾವು ತಿಳ್ಕೊಂಡ ಪ್ರಕಾರ ಜನವರಿ ಎಂಡಿಗೆ ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ದೆ. ಆದರೆ ಈಗ ಜನವರಿ 27 ಇದೆ. ಆದರೆ ಅವ್ರ ಇಂಟರ್ನಲ್ಸ್ ನಮಗೆ ಮಾಡಿದ್ದು ಜನವರಿ 7th. ಸೊ ಜನವರಿ 7th ಸ್ಟಾರ್ಟ್ ಆಗಿರೋದು. ನಮಗೆ ಗೊತ್ತಾಗಿರೋದು ಯಾವಾಗ ಗೊತ್ತಾ ನಿಮಗೆ? ಸೊ ಅದು ಯಾವಾಗಂತಂದರೆ ಮೋಸ್ಟ್ಲಿ ಡಿಸೆಂಬರ್ 21st ಗೊತ್ತಾಗಿರೋದು. ಅಂದರೆ ಇನ್ನು ಲಾಸ್ಟ್ ಒಂದು 10-15 ಡೇಸ್ ಇತ್ತಲ್ಲ, ಅವಾಗ ಗೊತ್ತಾಗಿರೋದು ನೋಡ್ರಿ ನಮ್ಗೆ. ಇವ್ರ ಎಕ್ಸಾಮು ಇನ್ನೊಂದು 15 ಡೇಸ್ ಅವಾಗ ಮಾಡ್ತಾರಂತ. ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದ್ರೆ ಇರ್ಲಿ ಬಿಡಿ, ಒಂದು ತಿಂಗಳು ಮುಂಚೆನೇ ಹೇಳ್ತಾರೆ ಇಂಟರ್ನಲ್ಸ್ ಇರ್ತದೆ ಅಂತಂದ್ರೆ. ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸಿಗೆ ಟೈಮ್ ಕೊಡ್ತಾರೆ ಮತ್ತು ಅದೇನದು ಎಕ್ಸಾಮ್ ಹಾಲಿಡೇಸ್ ಅಂತ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರೆ. ಆದರೆ ಅದೇನು ಆಗಲಿಲ್ಲ ರೀ. ಎಲ್ಲ ಒಂದು 10 ದಿವಸ ಒಳಗಡೆನ ಇದನ್ನು ಅನೌನ್ಸ್ ಮಾಡಿದ್ರೆ ಅದು ನಾವು ಹೆಂಗೆ ಓದಿದ್ವಿ ನಮಗೆ ಗೊತ್ತಿಲ್ಲ ರೀ. ಫುಲ್ ಹೆವಿ ಇತ್ತು ನೋಡ್ರಿ. ಆಮೇಲೆ ಈಗ ನೆಕ್ಸ್ಟ್ ಟಾಪಿಕ್ ಅಂತಂದ್ರೆ ಪೋರ್ಷನ್ ಬರ್ತದೆ ರೀ. ಪೋರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋದಿತ್ತು ಅಂದ್ರೆ ಪೋರ್ಷನ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಬಿಗ್ ಸಲ್ಯೂಟ್ ಟು ದಿ ಪೋರ್ಷನ್. ಅನಾಟಮಿ ಅಂತೂ ನೀವು ಎಷ್ಟು ಓದಿದ್ರು ಮುಗಿಯೋದಿಲ್ಲ ನೋಡ್ರಿ. ಫಿಸಿಯಾಲಜಿ ಬಿಡ್ರಿ, ನೀವು ಏನು ಸ್ವಲ್ಪ ಓನ್ ಬರೆದ್ರು ಹಂಗೆ ಮಾಡಿ ಪಾಸ್ ಮಾಡಿ ಹೋಗಿತಾರೆ ನಿಮ್ಮ ಫಿಸಿಯಾಲಜಿ. ಬಯೋಕೆಮಿಸ್ಟ್ರಿ ಅಂತೂ ಅದು ಬಿಟ್ಬಿಡ್ರಿ. ಅದು ಎಷ್ಟು ಓದಿದ್ರು ನೀವು ಎಷ್ಟು ಬರೋದು ಫೇಲ್ ಮಾಡಿ ಹೋಗಿತಾರೆ ನೋಡ್ರಿ. ಬಯೋಕೆಮಿಸ್ಟ್ರಿ ಅಂತೂ ಬಿಟ್ಬಿಡ್ರಿ. ಅಪ್ಪ ಯಾವ ಲೆವೆಲ್ಗೆ ಚೆಕ್ ಮಾಡ್ಯಾರ ಅಂತಂದ್ರಿ ನೀವು. ಫಿಸಿಯಾಲಜಿ ಏನೋ ಪಾಪ ಹೋಲ್ಬಿಡ್ರಿ, ಹುಡುಗರು ಪಾಪ ಚಲೋ ಫಸ್ಟ್ ಇಂಟರ್ನಲ್ಸ್ ಇರಲಿ ಬರ್ದವ್ರಿಗೆ ಸ್ವಲ್ಪ ಏನೋ ಬಾರ್ಡರ್ಗಿದ್ದವ್ರಿಗೆ ಹೋಗಿ ಪಾಸ್ ಮಾಡಂತ ಬಿಟ್ಬಿಟ್ರೆ. ಆದ್ರೆ ಅನಾಟಮಿ ಅಂತೂ ನೋಡ್ಬೇಕ್ರಿ ಇನ್ನೂ ಹೆಂಗೆ ಬರ್ತಾವಂತ. ಮತ್ತು ಸಿಲೆಬಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಎಲ್ಲೆಲ್ಲೂ ಹೊಂಟೇನೆ ನೋಡ್ರಿ. ನಾನು ಈಗ ಜಸ್ಟ್ ಇದ್ದೇನೆ, ಅದಕ್ಕೆ ಹಂಗೆ ಆಗೋದು ನೋಡ್ರಿ. ಅನಾಟಮಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ಪೋರ್ಷನ್ ಬಗ್ಗೆ ಏನಿತ್ತಂತಂದ್ರೆ ಒಂದು ಫಸ್ಟ್ ಅಪ್ಪರ್ ಲಿಂಬ್ ಇತ್ತು ಮತ್ತು ಥೊರಾಕ್ಸ್, ಇವು 2 ಮೇಜರ್ ಪಾರ್ಟ್ಸ್ ಏನಿರ್ತಾವಲ್ರಿ. ಇದು ಎಕ್ಸಾಮ್ ಈಗಿತ್ತು ನೋಡ್ರಿ ನಮ್ಗೆ. ಆಮೇಲೆ ನೆಕ್ಸ್ಟ್ ಫಿಸಿಯಾಲಜಿ ಪೋರ್ಷನ್ ಬಗ್ಗೆ ಮಾತಾಡೋದಾದ್ರೆ ನಾ ಏನು ಭಾಳ ಡೆಪ್ತಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ನಿಮಗೆ ಈಗ ಫಸ್ಟಿಗೆ ನೋಡ್ತಿರ್ತೀರಿ ಮೋಸ್ಟ್ಲಿ ಇದನ್ನು ಇಂಟರ್ನಲ್ಸ್ ಹೆಂಗೆ ಕ್ಲಿಯರ್ ಮಾಡೋದು ಅದು ಅಂತ ನೀವು. ಸೊ ಅದಕ್ಕೆ ನಿಮಗೆ ಈಗ ಗೊತ್ತಾಗೋದಿಲ್ಲ ಏನು ಭಾಳ ಪೋರ್ಷನ್ ಕವರ್ ಆಗ್ತದೋ ಇಲ್ಲೋ ಅದೆಲ್ಲ ಗೊತ್ತಾಗೋದಿಲ್ಲ ನಿಮಗೆ. ಸೊ ನಾನು ಬರೀ ಟಚ್ ಮಾಡ್ಕೊಂತ ಹೇಳ್ಕೊಂತ ಹೋಗ್ತೀನಿ. ಅನಾಟಮಿಯಲ್ಲಂತೂ ನಿಮಗೆ ಬರೀ ಏನು ಅಪ್ಪರ್ ಲಿಂಬ್ ಮತ್ತು ಥೊರಾಕ್ಸ್ ಇತ್ತು ರೀ, ಇವು 2 ಪಾರ್ಟ್. ಮತ್ತು ಈಗ ನೆಕ್ಸ್ಟ್ ಫಿಸಿಯಾಲಜಿದಲ್ಲಿ ಏನಿತ್ತಂತಂದ್ರೆ ಅದು ಯಾವುದ್ರಿ ನರ್ವಸ್ ಸಿಸ್ಟಮ್ ಅಂದಿತ್ತು ಮತ್ತು ಇನ್ನೊಂದು ಹೆಮಟಾಲಜಿ ಇತ್ತು, ಅಂದರೆ ಬ್ಲಡ್ ಬಗ್ಗೆ ಅದೊಂದು ಟಾಪಿಕ್ ಐತೆ, ಅದ್ರ ಬಗ್ಗೆ ಇತ್ತು. ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇತ್ತು. ಸೊ ಇವು ಒಂದು 3 ಮತ್ತು ಇನ್ನೊಂದೇನು ಸಬ್ ಟಾಪಿಕ್ ಇತ್ತು ರೀ. ಅವು ಅಷ್ಟೇ ಇದ್ದು ನೋಡ್ರಿ ಫಿಸಿಯಾಲಜಿ. ಮತ್ತು ಬಯೋಕೆಮಿಸ್ಟ್ರಿ ಆಗಂತೂ ಮೆಟಬಾಲಿಸಮ್ದು ಏನು ಸ್ಟಾರ್ಟ್ ಆಗಿರಲಿಲ್ಲ, ಬರೀ ಕೆಮಿಸ್ಟ್ರಿ ಆಫ್ ಲಿಪಿಡ್ಸ್, ಕೆಮಿಸ್ಟ್ರಿ ಆಫ್ ಕಾರ್ಬೋಹೈಡ್ರೇಟ್ಸ್, ಕೆಮಿಸ್ಟ್ರಿ ಆಫ್ ಪ್ರೋಟೀನ್ಸ್ ಮತ್ತು ಎಲ್ಲ ನೀವೇನು ಬೇಸಿಕ್ಸ್ ಕಲ್ತಿದ್ರಲ್ಲ, ವಿಟಮಿನ್ ಸಿ, ಡಿ ಎಲ್ಲ ವಿಟಮಿನ್ಸ್ ಏನೇನು ಬೇಸಿಕ್ಸ್ ಇತ್ತಲ್ರಿ ಅದೆಲ್ಲ ಐತೆ ನೋಡ್ರಿ ಇದಕ್ಕೆ ಯಾವುದು ಈ ಪೋರ್ಷನಿಗೆ. ಸೊ ಫ್ರೆಂಡ್ಸ್, ನೀವು ಎಲ್ಲ ಇದಕ್ಕೆಲ್ಲ ಕೇಳ್ಬೋದು, ನಿಮ್ದು ರಿಯಾಕ್ಷನ್ ಏನಂತ ನೀವು ಕೇಳ್ಬೋದು ಫ್ರೆಂಡ್ಸ್. ಸೊ ನನ್ನ ರಿಯಾಕ್ಷನ್ ಅಥವಾ ನಮ್ಮ ಫ್ರೆಂಡ್ಸಿದ ರಿಯಾಕ್ಷನ್ ಏನಿತ್ತು ಅಂತಂದರೆ ಈ ಸಿಲೆಬಸ್ ರಿಲೀಸ್ ಮಾಡೋದಾಯಿತು ಮತ್ತು ಇದೇನು ಪೋರ್ಷನ್ ಇತ್ತಲ್ಲ, ಅವರು ಪೋರ್ಷನ್ ಹೇಗಂತಂದರೆ 21 ಡಿಸೆಂಬರಿಗೆ ಏನು ಅನೌನ್ಸ್ ಮಾಡಿರಲ್ಲ ಅಲ್ಲಿ ಥರವರೆಗೆ ಏನೋ ಪೋರ್ಷನ್ ಇದ್ರಿಗಿಲ್ಲ. ಜನವರಿ 1st ವೀಕ್ವರೆಗೆ ಏನಾಗಿರುತ್ತಲ್ಲ, ಅಂದರೆ ಜನವರಿ ಫಸ್ಟ್ ಡೇ ಜನವರಿ 1st ವರೆಗೆ ಆಗಿರೋ ಪೋರ್ಷನ್ ಥರ ಅಲ್ಲಿ ತನಕ ಇತ್ತು ರೀ ಇದು ಏನದ ಪೋರ್ಷನ್ ಸಿಲೆಬಸ್ಸಿಗೆ. ಸೊ ಇದನ್ನು ಕೇಳಿ ಅಪ್ಪ ಪೋರ್ಷನ್ ಯಾರ್ಯಾರು ಅದೇನು ಓದಿ ನೋಡಿದ್ರಲ್ರಿ, ಹಿಸ್ಟಾಲಜಿ, ಎಂಬ್ರಿಯಾಲಜಿ ಇವೆಲ್ಲ ನಮಗೆ ಈ ಎಕ್ಸಾಮಿಗೆ ಬಂದಾಗ ಗೊತ್ತಾಗೈತೆ ನೋಡ್ರಿ. ಹಿಸ್ಟಾಲಜಿ, ಎಂಬ್ರಿಯಾಲಜಿ ಇವೊಂದು ಸಬ್ಜೆಕ್ಟ್ ಸಬ್ಜೆಕ್ಟ್ಸ್ ಅಂತ ರೀ ಅನಾಟಮಿ ಅಂತ. ನಾವಂತೂ ಅವನೇನು ಓದಲೇ ಇಲ್ರಿ, ಬರೀ ಇದೇನು ಅಪ್ಪರ್ ಲಿಂಬ ಥೊರಾಕ್ಸ್ ಅವನ್ನಷ್ಟೇ ಓದ್ಕೊಂಡು ಹೋಗಿದ್ವಿ ನೋಡ್ರಿ ಎಕ್ಸಾಮಿಗೆ. ಇದ್ರ ಬಗ್ಗೆ ಏನು ರಿಯಾಕ್ಷನ್ ಅಂತ ಹೇಳ್ತಿದ್ದಲ್ರಿ ನಮ್ದಂತೂ ಈ ಪೋರ್ಷನ್ ಎಲ್ಲ ರಿಲೀಸ್ ಮಾಡಿದ್ರಲ್ರಿ, ಎಲ್ಲ ಸಾಡ್ಲಾಗಿ ಹೋಗಿತ್ತು ನೋಡ್ರಪ್ಪ. ಅದೇನು ಪಾರ್ಟಿ ಮಾಡೋದು, ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಷನ್ ಮಾಡೋದು, ಅಲ್ಲಿ ಹೋಗೋದು ಎಗ್ ರೈಸ್ ತಿನ್ನಕ್ಕೆ, ಇಲ್ಲಿ ಹೋಗಿ ಜ್ಯೂಸ್ ಕುಡಿಯೋಕೆ, ಅವೆಲ್ಲ ಬಂದಾಗ್ಬಿಟ್ರು ನೋಡ್ರಿ ಲಾಸ್ಟ್ 15 ದಿವಸ ಅಂತೂ.
ಬರೀ ಓದಿದ್ದು ಎದ್ರು ಬಿದ್ರು ಕಾಲೇಜ್ ತಪ್ಪಿಸಿ ಓದಿವಿ ನೋಡ್ರಪ್ಪ. ಜಾನ್ ಫಸ್ಟ್ ವೀಕೆಂಡ್ ಸ್ಟಾರ್ಟ್ ಆದಲ್ಲ, ಜನವರಿ 1 ಬುಧವಾರ ಇತ್ತು ಮೋಸ್ಟ್ಲಿ, ಜನವರಿ 1 ಅವಾಗಂತೂ ಸುಟಿನ ಕೊಡಲಿ ಬಿಡ್ರಿ. ಸುಟಿನೂ ಹೋಯ್ತು ನಡಿ, ಎಲ್ಲ ಹೋದ್ ನೋಡ್ರಿ. ಫಸ್ಟಿಂದ ಹಿಡಿದು 4th ಮೋಸ್ಟ್ಲಿ ನಮ್ಮ 4th ಸ್ಟಾರ್ಟ್ ಆದ್ರಿ. ಫಸ್ಟ್ 3 days ಅಂತೂ ಬಂಕ್, ಆಮೇಲೆ 31st ಬಂಕ್, ಅದು ಹೋಯ್ತು ನೋಡ್ರಿ. ಸೊ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಕ್ಲಿಯರ್ ಆಯ್ತು. ನಿಮಗೆ ಮಾರ್ಕ್ಸ್ದು ವಿಡಿಯೋ ಬೇಕಂತಂದ್ರೆ ನಾನು ಮಾರ್ಕ್ಸ್ ರಿವೀಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದು ಏಕಂತಂದ್ರೆ ಬೇರೆ ವಿಡಿಯೋ ಬೇಕಂತಲ್ಲ ನನಗೆ, ಯಾಕಂದ್ರೆ ಈಗ ಬರೀ 2 ಸಬ್ಜೆಕ್ಟ್ಸ್ ಕೊಟ್ಟಾರ್ರಿ ಇದು ಮಾರ್ಕ್ಸ್. ಆದ್ರೆ ಇನ್ನೂ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಇನ್ನೂ ಬಂದಿಲ್ಲ ರೀ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮೋಸ್ಟ್ಲಿ ಇನ್ನೊಂದು 3-4 ಡೇಸಲ್ಲಿ ಆ ಪೇಪರ್ ಸಹಿತ ಕೊಡ್ತಾರೆ. ಸೊ ಅವೆಲ್ಲ ಇಷ್ಟು 3 ಸಬ್ಜೆಕ್ಟ್ಸ್ದು ಮಾರ್ಕ್ಸ್ ನಾನು ಹೇಳ್ತೀನಿ. ಒಂದರಲ್ಲಂತೂ ಫೇಲ್ ಆಗೇನಿ ರೀ, ಕರೆ ಹೇಳ್ಬೇಕಂದ್ರೆ ನೀವು ಹೇಳ್ತೀನಿ ರೀ ಎಲ್ಲ ಆ್ಯಕ್ಚುಯಲ್ ರಿಯಾಲಿಟಿ ಆ ವಿಡಿಯೋದಲ್ಲಿ. So and thanks for watching this video guys. Have a nice day. Goodbye and do subscribe to my YouTube channel.